ವೆಲ್ಕಮ್ ಟು Smiletalk Paramedical ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಾವು ಆಲ್ ಇಂಡಿಯಾ ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗಳು ಏನೇನು ಓಪನಿಂಗ್ಸ್ ಇದ್ದಾವೆ ಅದನ್ನು ಅಪ್ಡೇಟ್ ಮಾಡ್ತಾ ಬರ್ತಾಯಿದ್ದೀನಿ. ಸುಮಾರು ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಅಪ್ಡೇಟನ್ನು ಮಾಡ್ತಾ ಬಂದಿದ್ದೀನಿ. ಸೊ ಇದೊಂದು ನೆನಪಿಟ್ಟುಕೊಳ್ಳುವಂಥ ಮಾತು ಏನಂತಂದರೆ, ನಿಮಗೆ ಯಾವ ರೀತಿಯಾದಂಥ ಜಾಬ್ಗಳನ್ನು ಕೇಳ್ತಾರೆ ಅನ್ನೋದು ಅಟ್ಲೀಸ್ಟ್ ನಿಮಗೆ ಈ ಒಂದು ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೂ ಕೂಡ ನಿಮಗೆ ಯಾವ ರೀತಿಯಾಗಿ ಒಂದು ಜಾಬ್ಗಳನ್ನು ಕರೀತಾರೆ ಅನ್ನೋದು ಕೂಡ ಇದರಿಂದ ನಿಮಗೆ ಐಡಿಯಾ ಸಿಗುತ್ತೆ. ಮತ್ತು ಸ್ಯಾಲ್ರಿ ಯಾವ ರೀತಿಯಾಗಿರುತ್ತೆ ಮತ್ತು ಯಾವ ಸಂಸ್ಥೆಗಳಲ್ಲಿ ಈ ಒಂದು ಜಾಬ್ಗಳನ್ನು ಕರೀತಾರೆ ಅನ್ನೋದು ಕೂಡ ನಿಮಗೆ ಐಡಿಯಾ ಸಿಗುತ್ತೆ. ಆ ಒಂದು ರೀತಿಯಲ್ಲಿ ನಾನು ಏನಂದರೆ ಈ ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ಓಕೆ, ನೀವು ಹೇಳ್ತಿರ್ಬೋದು ಅಂತಂದರೆ ಕರ್ನಾಟಕದಲ್ಲಿರುವಂಥ ಜಾಬ್ಗಳನ್ನು ಹಾಕಿದ್ದೀನಿ. ಕರ್ನಾಟಕದಲ್ಲಿ ಓಪನಿಂಗ್ ಇದ್ದರೆ ಡೆಫಿನೆಟಾಗಿ ನಾನು ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಜೊತೆಗೆ ಆಲ್ ಇಂಡಿಯಾದಲ್ಲಿ ಬರುವಂತಹ ಗೌರ್ಮೆಂಟು ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಜಾಬ್ಗಳನ್ನು ಅಪ್ಡೇಟ್ ಕೂಡ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಯಾವುದಪ್ಪ ಅಂದರೆ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ಒಳಗಡೆ ಜಾಬ್ಗಳನ್ನು ಕರೆದಿದ್ದಾರೆ. ಓಕೆ, ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಇದೆ. ಎಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ರಿಸರ್ಚ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಸೈನ್ಸ್ ನವದೆಹಲಿ ಇವರು ವತಿಯಿಂದ ಒಂದು ವಾಲ್ಕಿನ್ ಇಂಟರ್ವ್ಯೂನ ಕರೆದಿದ್ದಾರೆ. ಸೊ ಎಲ್ಲಿ ಕರೆದಿದ್ದಾರೆ ಅಂತಂದರೆ ಅದನ್ನು ಗೋರಖ್ಪುರದಲ್ಲಿ ಕರೆದಿದ್ದಾರೆ. ಓಕೆ, ಸೊ ಗೋರಖ್ಪುರದಲ್ಲಿ ಇದೊಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನನ್ನು ಕರೆದಿದ್ದಾರೆ ಅಂತಂದರೆ ಒಂದು ರಿಸರ್ಚ್ ಸೈಂಟಿಸ್ಟ್ 2 ಗ್ರೇಡನ್ನು ಕರೆದಿದ್ದಾರೆ. ಅದರಲ್ಲಿ ಏನಂತಂದರೆ ಎನಿ ಲೈಫ್ ಸೈನ್ಸ್ ಆಗಿರಬೇಕು, ಸ್ಪೆಷಲಿ ಫಾರ್ ಪೋಸ್ಟ್ ಗ್ರ್ಯಾಜುಯೇಷನ್ MSc ಒಳಗಡೆ ಮೈಕ್ರೋಬಯಾಲಜಿ, ವೈರಾಲಜಿ, ಮೆಡಿಕಲ್ ಜೆನೆಟಿಕ್ಸ್, ಮಾಲಿಕ್ಯುಲರ್ ಬಯಾಲಜಿ, ಬಯೋಟೆಕ್ನಾಲಜಿ. ಸೊ ಈ ರೀತಿಯಾಗಿ ಅಥವಾ PhD ಆಗಿದ್ದರೆ ಅಂಥವ್ರಿಗೆ ಇಲ್ಲಿ ಪ್ರಯಾರಿಟಿನ ಕೊಡಲಾಗುತ್ತೆ. ಸ್ಯಾಲ್ರಿ ಅಂದರೆ 67,000 ರೂಪಾಯಿ ಪ್ಲಸ್ HRA ಅಂತ ಇನ್ಕ್ಲೂಡ್ ಅಂದರೆ ಒಂದು 75,000 ರೂಪಾಯಿ ಸ್ಯಾಲ್ರಿ ತನಕ ಸಿಗುತ್ತೆ. ಇನ್ನೊಂದು ರಿಸರ್ಚ್ ಸೈಂಟಿಫಿಕ್ ಒನ್ ಸೇಮ್, ಅದು ಕೂಡ ಏನಂದರೆ ಫಸ್ಟ್ ಗ್ರ್ಯಾಜುಯೇಷನಿಂದ ಅಂದರೆ ಪೋಸ್ಟ್ ಮಾಸ್ಟರ್ ಡಿಗ್ರಿ ಒಳಗಡೆ ಮೈಕ್ರೋಬಯಾಲಜಿ, ವೈರಾಲಜಿ, ಆಮೇಲೆ ಮೆಡಿಕಲ್ ಜೆನೆಟಿಕ್ಸ್, ಮಾಲಿಕ್ಯುಲರ್ ಬಯಾಲಜಿ, ಬಯೋಟೆಕ್ನಾಲಜಿಯಲ್ಲಿ ಆಗಿರಬೇಕು. ಇದಕ್ಕೆ 56,000 ರೂಪಾಯಿ ಸ್ಯಾಲ್ರಿ ಇದೆ. ಅಂದರೆ ಓವರಾಗಿ ಒಂದು 65,000 ರೂಪಾಯಿ ಸ್ಯಾಲ್ರಿ ತನಕ ಇಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನಂತಂದರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಜಾಬ್. ಇಲ್ಲಿ ನೋಡ್ಬೋದು ನೋಡಿ ಯಾವ ರೀತಿ ಕರೆದಿದ್ದಾರೆ ಜಾಬ್ ಅಂತಂದರೆ BSc MLT ಆಗಿರಬೇಕು ಅಥವಾ MSc MLT ಆಗಿರಬೇಕು ಅಥವಾ BSc DMLT ಅಂದರೆ BSc ಮೇಲೆ DMLT ಕೂಡ ಮಾಡ್ಕೊಂಡಿರ್ತಾರೆ. ವಿತ್ 1 ಇಯರ್ ರಿಸರ್ಚ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಅಂಥವರಿಗೆ ಏನಂತಂದರೆ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ತೊಗೊತಾರೆ 20,000 ರೂಪಾಯಿ ಪ್ಲಸ್ HRA ಅಂತ ಇದೆ. ಅಂದರೆ ಇದು ಅರೌಂಡ್ 26,000-27,000 ರೂಪಾಯಿ ತನಕ ಸಿಗುತ್ತೆ. ಓಕೆ, ಇದು DMLT ಆದ್ರಂಥವ್ರಿಗೆ. ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಅಂದರೆ ಒಂದು ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಲ್ಯಾಬ್ ಅಸಿಸ್ಟೆಂಟ್ ಅಂತಿದೆ. ಎನಿ ಗ್ರ್ಯಾಜುಯೇಷನು 20,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಸೊ ಇದರ ಏನಂತಂದರೆ ಇದು 20ನೇ ತಾರೀಕಿಗೆ ಫೆಬ್ರವರಿ 20ನೇ ತಾರೀಕಿಗೆ ಇದು ವಾಕಿನ್ ಇಂಟರ್ವ್ಯೂ ಇದೆ. 5 ಗಂಟೆ ಒಳಗಡೆ ಹೋಗಿ ನೀವು ಏನು ಮಾಡ್ಬೋದು, ಜಾಯ್ನ್ ಆಗ್ಬೋದು. ಅದರ ಜೊತೆ ಇದು ಗೋರಖ್ಪುರದಲ್ಲಿರುವಂಥದ್ದು. ಈ ಒಂದು ಫಾರ್ಮೇಟನ್ನು ಫಿಲ್ ಮಾಡಿಕೊಂಡು ಹೋಗಿ ಅಟೆಂಡ್ ಆಗಬೇಕಾಗತ್ತೆ ಆ ಒಂದು ಇಂಟರ್ವ್ಯೂಗೆ. ಓಕೆ, ಇದರ ಒಂದು PDF ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೇನೆ. ಬೇಕಾದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಡೀಟೇಲ್ಸನ್ನು ನೋಡ್ಕೊಳ್ಬೋದು.